ನಮ್ಮಲ್ಲಿ ಆ ಥರ ಲೆನ್ಸ್ ಸಿಗೋದಿಲ್ಲ, ಅದನ್ನ ಹೇಳ್ತಿರೋದು. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಅದೇನೋ ಗೊತ್ತಿಲ್ಲ, ದಿನೇ ದಿನೇ ಎಲ್ಲಾ ಕಡೆ ಲಂಚಾವತಾರ ಹೆಚ್ಚುತ್ತಲೇ ಇದೆ. ಸರ್ಕಾರಿ ಕಚೇರಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, ಕೋರ್ಟಿನಲ್ಲಿ ಒಂದ ಎರಡ ಹೇಳ್ತಾ ಹೋದ್ರೆ ನೂರಾರು ಕಡೆ ಲಂಚಾವತಾರ ಬಾಯಿ ಬಿಟ್ಕೊಂಡಿದೆ. ಹೌದು, ಅಂಥದ್ದೇ ಒಂದು ಪ್ರಕರಣ ಈಗ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ನೇತ್ರ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಸವಿತಾ ಈಕೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾಳೆ. ಸರ್ಕಾರಿ ಆಸ್ಪತ್ರೆಯಲ್ಲೂ ಲಂಚ ಪೀಕುವ ಇಂಥ ಹೆಂಗಸಿಗೆ ಏನ್ ಹೇಳ್ಬೇಕು ನೀವೇ ಹೇಳಿ. ಇವ್ರಿಗೆಲ್ಲ ಸರ್ಕಾರ ಸಂಬಳ ಕೊಟ್ರು ರೋಗಿಗಳ ಹಣನೇ ಬೇಕು ಅಂತಾರಲ್ಲ, ಏನ್ ಹೇಳ್ಬೇಕು ಇಂಥವ್ರಿಗೆಲ್ಲ. ಹೌದು, ಕಣ್ಣಿನ ಲೆನ್ಸ್ ಹಾಕಿಸುವ ಚಿಕಿತ್ಸೆಗೆ 6,000 ರೂಪಾಯಿ ಲಂಚ ಕೇಳಿದ ಆರೋಪದಲ್ಲಿ ಈ ಮಹಿಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾಳೆ. ತುಮಕೂರಿನ ಉಪ್ಪರಹಳ್ಳಿ ನಿವಾಸಿ ಅವಿನಾಶ್ ಎಂಬುವವರ ತಾಯಿಗೆ ಕಣ್ಣಿನ ಸಮಸ್ಯೆ ಇದ್ದ ಕಾರಣ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿತ್ತು. ಈ ವೇಳೆ ಕಣ್ಣಿಗೆ ಲೆನ್ಸ್ ಹಾಕಿಸಲು ಡಾಕ್ಟರ್ ಸವಿತಾ ರೋಗಿಗಳ ಕುಟುಂಬದವರ ಹತ್ತಿರ 6,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಇದರಿಂದ ಬೇಸತ್ತ ಅವಿನಾಶ್ ಈ ವಿಷಯವನ್ನ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಜೊತೆಗೆ ಅಧಿಕೃತವಾಗಿ ದೂರು ಕೂಡ ದಾಖಲಿಸಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಅಧಿಕಾರಿಗಳ ಯೋಚನೆಯಂತೆ ಅವಿನಾಶ್ 6,000 ರೂಪಾಯಿ ಹಣವನ್ನ ನೀಡಲು ಬಂದಾಗ ಅದನ್ನ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಮನೋಜ್ ಎಂಬಾತನ ಮೂಲಕ ಡಾಕ್ಟರ್ ಸವಿತಾ ಪಡೆದುಕೊಂಡಿದ್ದಾರೆ ಎಂದು ತಿಳಿದು ಬಂದ ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಲಂಚದ ಹಣ ಪಡೆಯುವಾಗಲೇ ಡಾಕ್ಟರ್ ಸವಿತಾಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ದಾಳಿಯನ್ನ ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಸದ್ಯ ಡಾಕ್ಟರ್ ಸವಿತಾ ಹಾಗೂ ಆಸ್ಪತ್ರೆ ಸಿಬ್ಬಂದಿ ಮನೋಜ್ ನನ್ನು ವಶಕ್ಕೆ ಪಡೆದು ಅಧಿಕಾರಿಗಳು ತೀವ್ರ ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ದೊರೆಯಬೇಕಾದ ಚಿಕಿತ್ಸೆಗೆ ಲಂಚ ಕೇಳುವ ಇಂಥ ಲಂಚ ಬಾಕರಿಗೆ ಕೊನೆಗೆ ಕಾನೂನು ಮೂಲಕ ಸರಿಯಾದ ಶಿಕ್ಷೆ ಆಗಲೇಬೇಕು. ಆಗ ಮತ್ಯಾರು ಇಂತಹ ಕೆಲಸಕ್ಕೆ ಮುಂದಾಗುವುದಿಲ್ಲ ಎಂಬುದೇ ಬಹುಶಃ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಲಂಚ ಕೇಳ್ತಾ ಹೋದ್ರೆ ಖಾಸಗಿ ಆಸ್ಪತ್ರೆಗೂ ಮತ್ತು ಸರ್ಕಾರಿ ಆಸ್ಪತ್ರೆಗೂ ಇರೋ ವ್ಯತ್ಯಾಸ ಆದ್ರೂ ಏನು? ಇದಕ್ಕೆ ಉತ್ತರ ಆರೋಗ್ಯ ಇಲಾಖೆ ಹಾಗೂ ಆರೋಗ್ಯ ಸಚಿವರೇ ನೀಡಬೇಕು. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.